ನೋಡಿ ಸ್ಫಟಿಕ ಮಾಲೆ ಹೆಂಗೆ ಗೊತ್ತಾ ಒರಿಜಿನಲ್ ಗೊತ್ತಾಗೋದು ನೋಡಿ ಇಲ್ಲಿ फायर निकलता है ಹೊರಗೆ ಬರ್ಕರ ಭಯ್ಯ ನೋಡಿ ಕಿಡಿ ಬಂದಿದ್ದಾ ನೋಡಿದ್ರೆ ಭಯ್ಯಾಜಿ ಗುಡ್ ಮಾರ್ನಿಂಗ್. ರಿಷಿಕೇಶ್ಗೆ ಹೊಡ್ತಾ ಇದ್ದೀವಿ, ಬನ್ನಿ ರಿಷಿಕೇಶ್ಗೆ. ಭಯ್ಯಾಜಿ ಸ್ವಲ್ಪ ಜರುಗಿ ಮಧ್ಯಾಹ್ನ ಬನ್ನಿ. ಈಗ ನಾವು ರಿಷಿಕೇಶ್ಗೆ ಹೊರಟಿದ್ದೀವಿ ಗೈಸ್. ಇವತ್ತು ನಮ್ಮ ಲಾಸ್ಟ್ ಡೇ ಉತ್ತರಾಖಂಡ್. ನಾಳೆ ಬೆಳಗ್ಗೆ ನಾವು ಡೆಲ್ಲಿಗೆ ಹೋಗ್ಬಿಟ್ಟು ಅಲ್ಲಿಂದ ವಾಪಸ್ ಬೆಂಗಳೂರು. ಎಷ್ಟನೇ ದಿನ ಬರೋ ಇವತ್ತು? ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೇ, ಸಂಡೇ, ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ, ಥರ್ಸ್ಡೇ. 7ನೇ ದಿನ ಇವತ್ತು. 7 ದಿನ ಹೋಗಿದ್ದೆ ಗೊತ್ತಾಗಿಲ್ಲ. ಒಳ್ಳೆ ಟ್ರೆಕ್ಕು ಎಲ್ಲ ಮಾಡಿಕೊಂಡು ಅಲ್ಲ. 7th ಡೇ ಇವತ್ತು. 8 ಡೇನೋ ಡೇ 8 ಡೇ 8 ಇವತ್ತು. ಓ ಯಾವಾಗ ಹೊರಟಿದ್ದು ನಾವು? ಥರ್ಸ್ಡೇ ಅಲ್ಲ ಹೊರಟಿದ್ದಿಲ್ಲ. ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೇ, ಸಂಡೇ, ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ, ಥರ್ಸ್ಡೇ. 8 ದಿನ ಯಪ್ಪ ಕ್ರೇಜಿ. 8 ದಿನ ಹೋಗಿದ್ದೆ ಗೊತ್ತಾಗಿಲ್ಲ ಗೈಸ್. ಉತ್ತರಾಖಂಡಲ್ಲಿ ಒಳ್ಳೆ ಮಜಾ ಇತ್ತು. ಟ್ರೆಕ್ಕಿಂಗು ಟ್ರೆಕ್ಕಿಂಗು ಸುತ್ತಾಡು, ಬೆಟ್ಟ ಹತ್ತು, ದೇವ್ರನ್ನ ನೋಡು, ಆಶೀರ್ವಾದ ತಗೋ, ಪುನಃ ಇಳಿ. ಒಂಥರ ಮಿಲ್ಟ್ರಿ ಟ್ರೈನಿಂಗ್ ಆಗೋದಂಗೆ ಆಗ್ಬಿಡ್ತು ಈಗ 8 ದಿನನೂ. ಆದರೆ ಫುಡ್ಡಲ್ಲೂ ಒಂದು ರೇಂಜಿಗೆ ಓಕೆ ಚೆನ್ನಾಗಿತ್ತು ಎಲ್ಲನೂ. ವೆದರ್ ಮಾತ್ರ ಒಂಥರ ನಮ್ಮ ಬೆಂಗಳೂರು ವೆದರ್ ಅನ್ಎಕ್ಸ್ಪೆಕ್ಟೆಡು. ಬಟ್ ಇದು ಸ್ವಲ್ಪ ಒಂದು ಲೆವೆಲ್ ಹೈಯರು. ಹೆಂಗಿತ್ತು ಸ್ಯಾಂಡಿ ನಾಷ್ಟ? ಇವತ್ತು ಚೆನ್ನಾಗಿತ್ತು. ರೆಡ್ ಟೋಸ್ಟ್ ಚೆನ್ನಾಗಿತ್ತು. ದೋಸೆ ಇನ್ನೊಂದು ಅನಿಸಿತ್ತು. ಟೈಮ್ ಆಗ್ಬಿಡುತ್ತೆ. ಗಂಗಾರತಿ ಬೇರೆ. ಸೊ ಗೈಸ್ ಇಲ್ಲಿಂದ ಇನ್ನೊಂದು 280 to 300 ಕಿಲೋಮೀಟರ್ಸ್ ಟ್ರಾವೆಲ್ ಈಗ. ಸೊ ಆಗುತ್ತೆ, ಇನ್ನೊಂದು 7 hours ಆಗುತ್ತೆ ಟ್ರಾವೆಲ್ ಮಾಡೋಕ್ಕೆ. ಯಾಕಂದರೆ ರೋಡ್ಗಳು ತುಂಬ ಸ್ಟೀಪಾಗೆಲ್ಲ ಇದೆ. ಸೊ ರಿಷಿಕೇಶಲ್ಲಿ ಹೋಗ್ಬಿಟ್ಟು ಅಲ್ಲಿ ಕೆಲವು ಪ್ಲೇಸಸ್ ಇದೆ, ಅಲ್ಲಿ ಕವರ್ ಮಾಡೋಣ. ಸೊ ಲಾಸ್ಟ್ ಡೇ ಅಲ್ವಾ, ಸೊ ಕ್ಲೀನಾಗಿ ಕವರ್ ಮಾಡೋಣ. ಆ್ಯಂಡ್ ದೋಧಾಮ್ ಯಾತ್ರಾ ಅಂತೂ ಇಂತೂ ಮುಗೀತಾ ಬಂತು. ಎಲ್ಲ ಪ್ಲ್ಯಾನ್ ಮಾಡ್ದಂಗೆ ಆಲ್ಮೋಸ್ಟ್ ಮುಗ್ದೋಯ್ತು. ದೋಧಾಮ್ ಮಿಸ್ ಕೇದಾರ್ನಾಥ್ ಬದ್ರಿನಾಥ್ ಮುಗೀತು, ಆಗೋಯ್ತು. ಅಡಿಶ್ರೀ ತುಂಗನಾಥ್ ಮಾಡಿದ್ವಿ, ಸಖತ್ತಾಗಿತ್ತು ಟ್ರೆಕ್ಕಿಂಗ್ ಎಲ್ಲ. ಇದ್ರ ಓವರ್ ಆಲ್ ಎಕ್ಸ್ಪೆನ್ಸಸ್ಸು ಒಂದು ಸಪ್ರೇಟಾಗಿ ಒಂದು ವೀಡಿಯೋ ಮಾಡ್ತೀವಿ ನಾವೆಲ್ಲ ಕೂತ್ಕೊಂಡು. ಇದೆಲ್ಲ ಆಗ್ಬಿಡ್ಲಿ, ಅದೇ ನಿಮ್ಗೆ ತಿಳಿಸ್ತೀವಿ. ಗೈಸ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಯೋಗ ಕ್ಯಾಪಿಟಲ್ ಆಫ್ ದ ವರ್ಲ್ಡ್ ರಿಷಿಕೇಶಲ್ಲಿದ್ದೀವಿ. ಬೆಳಗ್ಗೆ ನಾವು ಬದ್ರಿನಾಥ್ ಬಿಟ್ಟಿದ್ದು ಎಷ್ಟು ಗಂಟೆ ಗೊತ್ತಾ? ಆಲ್ಮೋಸ್ಟ್ 12 ಗಂಟೆ ಮಧ್ಯಾಹ್ನ ಆಗಿತ್ತು. 300 ಕಿಲೋಮೀಟರು ಅಲ್ಲಿಂದ ಇಲ್ಲಿಗೆ ಬರೋಕ್ಕೆ. ಎಷ್ಟೊತ್ತಾ ಅಂತ ಕೇಳಿದ್ರೆ ಅಫ್ಕೋರ್ಸ್ ರೋಡ್ಸ್ಗಳೆಲ್ಲ ತುಂಬ ನ್ಯಾಸ್ಟಿ ಆಗಿದೆ. ಕನ್ಸ್ಟ್ರಕ್ಷನ್ ಬೇರೆ ನಡೀತಾ ಇದೆ. ಎಲ್ಲ ಮುಗಿಸ್ಕೊಂಡು ಬ್ರೇಕೆಲ್ಲ ಮುಗಿಸ್ಕೊಂಡು ರಿಷಿಕೇಶಿಗೆ ಬರೋಕ್ಕೆ ನೋಡಿ ಇಷ್ಟೊತ್ತು ಟೈಮ್. ಈಗ ಎಷ್ಟು ಗೊತ್ತಾ? 9 ಗಂಟೆ ಗೈಸ್. 9 ಗಂಟೆಗೆ ಬಂದು ರಿಷಿಕೇಶ್ ರೀಚ್ ಆಗಿದ್ದೀವಿ. ಬಟ್ ಇದು ಯಾವುದೋ ಆರ್ಡಿನರಿ ಪಿಲ್ಗ್ರಿಮೇಜ್ ಥರ ಅಂತೂ ಕಾಣಿಸ್ತಾ ಇಲ್ಲ. ಒಂಥರ ತುಂಬ ಡಿಫ್ರೆಂಟು, ತುಂಬ ಅಪ್ಡೇಟಾಗಿ ಕಾಣಿಸ್ತಾ ಇದೆ ಇದು ಪಿಲ್ಗ್ರಿಮೇಜು. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ದೇವಸ್ಥಾನ ಕೂಡ ಇದೆ. ಆಮೇಲೆ ಅದು ಕೆಫೆಸ್ ಕೂಡ ಇದೆ. ಆಲ್ಮೋಸ್ಟು ಒಂಥರ ಇರೋದು ಟ್ರೆಂಡಿಂಗ್ ಕಲ್ಚರ್ ಅಂತಾರಲ್ಲ, ಆ ಥರ ಅಪ್ಡೇಟೆಡ್ ಕಲ್ಚರ್ಗಳೆಲ್ಲ ಇವೆ. ಸೊ ನಾವು ರಿಷಿಕೇಶಿಗೆ ಬಂದಿದ್ದೆ. ನಾವು ಫಸ್ಟ್ ಹೋಗ್ತಾ ಇರೋ ಜಾಗ ಬಂದ್ಬಿಟ್ಟು ರಾಮ್ ಝೂಲಾ ಅಂದ್ಬಿಟ್ಟು. ರಾಮ್ ಝೂಲಾ ಇಸ್ ನಥಿಂಗ್ ಬಟ್ ವೆರಿ ಬಿಗ್ ಬ್ರಿಡ್ಜ್. ಸೊ ಅದೊಂದು ದೊಡ್ಡ ಬ್ರಿಡ್ಜು ಐನಲ್ಲಿ ಕಟ್ಟಿರೋದು. ಅದನ್ನು ನೋಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ಇಟ್ಸ್ ಒನ್ ಆಫ್ ದ ಮೇನ್ ಅಟ್ರಾಕ್ಷನ್ಸ್ ಇನ್ ರಿಷಿಕೇಶ್. ಇದನ್ನು ಬಿಟ್ಟರೆ ರಿಷಿಕೇಶನ್ಸ್ ನಿಮಗೆ ಮಾಡೋಕ್ಕೆ ತುಂಬ ಅಡ್ವೆಂಚರ್ ಸ್ಪೋರ್ಟ್ ಆ್ಯಕ್ಟಿವಿಟೀಸು ಎಲ್ಲ ಇದೆ ಗೈಸ್. ಇಲ್ಲಿ ಟಿಕಲ್ ಜನ ಹಾಕಿಲ್ಲ ಇಲ್ಲಿ ನಿಮಗೆ ದೇವಸ್ಥಾನ ಇದೆ, ಕೆಫೆಗಳಿದೆ, ಅಡ್ವೆಂಚರ್ ಸ್ಪೋರ್ಟ್ಸ್ಗಳಿದೆ, ಸಿಕ್ಕಾಪಟ್ಟೆ ಜಾಗಗಳಿಂದ ಡಿಫ್ರೆಂಟ್ ಆಗಿದೆ ನೋಡಿ. ರಾಫ್ಟಿಂಗ್ ಅಂತ ಬಂದ ತಕ್ಷಣ ಬೈಕ್ ಆನ್ ರೆಂಟು, ರಾಫ್ಟಿಂಗು ಎಲ್ಲ ಇದೆ. ಫ್ರೆಶ್ನೆಸ್ ಎಲ್ಲ ಬರ್ತಾರೆ ರಿಷಿಕೇಶ್. ಸಂಜಯ್ ತುಂಬ ಸಲ ಬಂದ್ಬಿಟ್ಟಿದ್ದಾರೆ ರಿಷಿಕೇಶ್ಗೆ. ಎಷ್ಟನೇ ಸಲ ಬ್ರೋ ಬರ್ತಾ ಇರೋದು? ಸೆಕೆಂಡ್ ಟೈಮು ಥರ್ಡ್ ಟೈಮ್. ಹಾಂ, ಸೆಕೆಂಡೋ ಥರ್ಡೋನಾ ರಿಷಿಕೇಶ್ಗೆ? ನೋಡಪ್ಪ, ಇಲ್ಲಿ ಫೇಮಸ್ ಬೀಟಲ್ಸ್ ಆಶ್ರಮ ಅಂತ ಬೇರೆ ದೇವಗುರಿಯಲ್ಲಿ. ಬೀಟಲ್ಸ್ ಆಶ್ರಮ ನೋಡ್ಬೇಕು, ಸಕ್ಕದಾಗೈತೆ. ಹೌದಾ? ಬಟ್ ನಾವು ಮಿಸ್ ಮಾಡ್ತೀವಿ, ನಮಗೆ ನೋಡೋಕ್ಕಾಗಲ್ಲ. ಮಾರ್ನಿಂಗ್. ಹೌದಾ, ಮಾರ್ನಿಂಗ್ ಹೋಗೋದಾ? ಬಟ್ ಬಂಜಿ ಜಂಪಿಂಗ್ ಮಾಡ್ಬೇಕಂತ ಇದ್ದೀವಲ್ಲ. ಎಕ್ಸಾಕ್ಟ್ಲಿ. ಸೊ ಬಂಜಿ ಜಂಪಿಂಗಿಗೆ ಹೋದ್ರೆ ಅದಕ್ಕಾಗಲ್ಲ. ಬಟ್ ಬೀಟಲ್ಸ್ ಆಶ್ರಮ ಸಕ್ಕತ್ತಾಗೈತೆ. ತುಂಬ ಅಟ್ರಾಕ್ಷನ್ಸ್ ಇದೆ ಗೈಸ್. ನಮ್ಗೆ ಬಂಜಿ ಜಂಪ್ ಇದುವರೆಗೂ ಮಾಡಿಲ್ಲ, ಸ್ವಲ್ಪ ಪುಕ್ಕು. ಬಟ್ ಲೈಫಲ್ಲಿ ಒಂದ್ಸಲ ಮಾಡಬೇಕಂತ ತುಂಬ ಇಲ್ಲಿ ತುಂಬ ಫೇಮಸ್ ಅಲ್ವಾ ಬಂಜಿ ಜಂಪಿಂಗ್? ಇಲ್ಲಿಗೆ ಬರ್ತಾ ಇದ್ದೆ, 2 ಬೈಕ್ ಮೆಂಟಲ್ ತೊಗೊಂಡು ಹಾಂ ರಿಷಿಕೇಶ್ ತಿರುಗಿಸ್ತಾ ಇದ್ದೆ ನಿಮಗೆಲ್ಲ. ಲವ್ಲಿ. ಯಾರೇ ಲೇಟ್ ಆಗ್ಬಿಡ್ತು ಇವತ್ತು. ಸೊ ಈಗ ಬರೋದು ನೋಡಿ, ಈ ಥರ ಎಲ್ಲ ಟಿಕ್ ಟಾಕು ಎಲ್ಲ ಮಾಡಿಕೊಂಡು ಜಾಲಿಯಾಗಿ ಹೋಗೋದು.
ಗೇಜಾಕು ತುಂಬ ಜಾಲಿಯಾಗಿದ್ದಾರೆ. ಏನು ವಿಷಯ? ಗೈಸ್ ಬನ್ನಿ ರಾಮ್ ಝೂಲಾ ಅಂತ ಸಿಗೋಣ. ರಾಮ್ ಝೂಲಾ ಲಕ್ಷ್ಮಣ್ ಝೂಲಾ ಅಂತ ಎರಡಿದೆ ಅಣ್ಣ ತಮ್ಮ ಹೆಸರಲ್ಲಿ, ರಾಮ ಮತ್ತು ಲಕ್ಷ್ಮಣ. ನಿಮಗೆ ಗೊತ್ತಿದೆ ಫೇಮಸ್ ಗಾಡ್ಸ್ ಇನ್ ನಮ್ಮ ಎಪಿಕ್ ದ ಹಿಂದೂ ಗಾಡ್ಸ್ ಆಫ್ ರಾಮಾಯಣ. ಬನ್ನಿ ಹೋಗೋಣ. ಜೊತೆಗೆ ಗೈಸ್ ಗಂಗೆ ವಾಟರ್ ತೊಗೊಂಡು ಹೋಗೋಣ ಅಂದ್ಬಿಟ್ಟು ನಾವೆಲ್ಲ ಗಂಗಾಜಲ ತೊಗೊಂಡು ಹೋಗೋಣ ಅಂದ್ಬಿಟ್ಟು ನೋಡಿ ಒಂದೊಂದು ಬಾಟ್ಲ್ ತಂದಿದ್ದೀವಿ. ಬಾಟ್ಲ್ ತಂದಿದ್ದೀರಿ ಎಲ್ಲರೂ? ಓಹೋ ರೆಡಿಯಾಗಿ ತಂದುಬಿಟ್ಟಿದ್ದೀವಿ ನೋಡಿ ಗೈಸ್. ಇಲ್ಲೆಲ್ಲ ಹೋಗ್ತಾ ನೋಡಿ, ಇಲ್ಲೆಲ್ಲ ನಾರ್ಮಲ್ ಆಗಿರೋ ಥರ ಅಂಗಡಿಗಳು ಎಲ್ಲ ಐಟಮ್ಸು, ಪಾನಿಪುರಿ ಶಾಪ್ಸು ನೋಡಿ, ಬ್ಯಾಗ್ಸು. ಹಾಂ ಹೌದು, ಬ್ಯಾಂಗಲ್ ಸ್ಟೋರ್ಸು. ಹುಡುಗಿರಿ ಅಷ್ಟೊಂದು ಶಾಪಿಂಗ್ ಮಾಡಲ್ಲ, ಬಟ್ ಹುಡುಗಿರಲ್ಲಿ ಎದುರು ಬಿಡಲ್ಲ. ಕಮರ್ಷಿಯಲ್ ಸ್ಟ್ರೀಟ್ ಅದು ಸರಿ, ರಿಷಿಕೇಶ್ ಅದು ಸರಿ, ಏನಾದರೂ ತೊಗೊಂಡೋಗ್ಬೇಕು ನೋಡಿ. ಇಲ್ಲೆಲ್ಲ ಏನು ಶಾಪಿಂಗ್ ಮಾಡ್ತವೆ. ಒಳ್ಳೊಳ್ಳೆ ರೆಸ್ಟೋರೆಂಟ್ಸ್ಗಳು ಇದ್ದಾಗ ಈಸಿಲಿ ಊಟಕ್ಕೆ ಏನು ಕಮ್ಮಿ ಇಲ್ಲ ಅಂದ್ಕೊಳ್ಳಿ ರಿಷಿಕೇಶ್. ನೋಡಿ ಗುರು ಇಲ್ಲಿ, ಅಲ್ಲಿ ನೋಡಿ ಗುರು ಇಲ್ಲಿ ಬೊಂಬೆ ಅನ್ಕೊಂಬಿಟ್ಟೆ ಗುರು ಮಂಚ. ಗುರು ಮಂಚ ಗುರು ಅದು ಬೊಂಬೆ ಅಲ್ಲ. ಇರೋದೇ ನೋಡಿ ಸೈಕ್ ಆಗ್ಬಿಟ್ಟವ್ರೆ ನೋಡ್ರ. ಪ್ರತಿ ಅಂಗಡಿಗಳಿಗೂ ಏನು ಗುರು ಇದು ನಾಮ ಹಾಕೊಂಡು ಕುತ್ಕೊಂಡ್ಬಿಟ್ಟವ್ರೆ. ಎಂಥ ಅಟ್ರಾಕ್ಷನ್ ನೋಡಿ ಇಲ್ಲಿ, ಹ್ಯಾಪಿ ಮ್ಯಾನ್ ಥರ. ಓ ಹಿಂಗೇನಾ ನೋಡಿ, ಚೋಟಿ ಒಲಿ ರೆಸ್ಟೋರೆಂಟ್ ಇದೆ ಥರ ಅಲ್ಲಿ ಕೂತಿರೋದು ಮಂಚ. ಹೌದಾ? ರಿಷಿಕೇಶ್ ಬರ್ತಾ ಇದ್ದಂಗೆ ಬೇರೆ ಥರ ವೈವಿದೆ ಬ್ರೋ. ಹೌದು ಥರ ನಾರ್ತಲ್ಲಿರೋ ಪಾಂಡಿಚೇರಿ ಥರ ಇದು. ಹಾಂ ನೋಡ್ರಪ್ಪ ಅಲ್ಲಿ ಕಾಣಿಸ್ತಿದ್ಯಾ ನೋಡಿ, ಇಲ್ಲಿ ಕಾಣಿಸ್ತಿದ್ಯಾ ಬ್ರಿಡ್ಜು ಉದ್ದಕ್ಕೂ. ವಾಕ್ ಮಾಡ್ಕೊಂಡು ಹೋಗ್ಬೇಕಾ? ಬನ್ನಿ ಹೋಗೋಣ, ವಾಕ್ ಮಾಡ್ಕೊಂಡು ಮಜಾ ಇರುತ್ತೆ, ಸಖತ್ತಾಗಿರುತ್ತೆ. ಅದೇ ಅಟ್ರಾಕ್ಷನ್, ಅದಕ್ಕೆ ಅಲ್ಲ ಬಂದಿರೋದು. ಬನ್ನಿ 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 ಹೋಗೋಣ, ಕಮಾನ್. ಬೇಕಂದ್ರೆ ಹಿಂಗೆ ಹೋಗ್ಬೇಕು ಬಲ್ಲೋ, ನೀರು ತೊಗೊಂಡ್ಬಿಟ್ಟು ಬಂತು ಗಂಗಾಜಲ ತೊಗೊಂಡೋಣ. ಬಂತು ಹೋಗೋಣ ಬನ್ನಿ, ಗಂಗಾಜಲ ಬಂತು ಹೋಗೋಣ. ಹಾಂ ಬಿಟ್ರೆ ಎಲ್ಲಿಗೆ ಹೋಗಿ ಬನ್ನಿ ಗೈಸ್, ಬನ್ನಿ ಗೈಸ್, ತುಂಬ ಚೆನ್ನಾಗಿದೆ ಝೂಲಾ. ಬನ್ನಿ ನೋಡಿ ಇಲ್ಲಿ ಎಷ್ಟು ಜನ ಹೋಗ್ತಾ ಇದ್ದಾರೆ ಲಕ್ಷ್ಮಣ್ ಝೂಲಾ, ರಾಮ್ ಝೂಲಾಗೆ. ಇದು ರಾಮ್ ಝೂಲಾ, ಇದಕ್ಕಿಂತ ಒಂದು ಚೂರು ದೂರ ಲಕ್ಷ್ಮಣ್ ಝೂಲಾ. ಅದಿನ್ನು ಮುಂದೆ 1 ಕಿಲೋಮೀಟರ್ ಮುಂದೆ. ಏನು ಜನ ಫಾರಿನರ್ಸು ಅಂತೀರಾ ಗೈಸ್, ಸಿಕ್ಕಾಪಟ್ಟೆ ಫಾರಿನರ್ಸು ಅಲ್ವಾ ಬ್ರೋ? ಗಾಡಿಗಳು ಬರುತ್ತಾ ಇದ್ರ ಮೇಲೆ? ಓ ನಾನು ನೋಡ್ಸಿದ್ದೀನಿ ಬ್ರೋ. ಹೌದಾ? ನಾನು ಲಾಸ್ಟ್ ಟೈಮ್ ಬಂದಾಗ ಲಕ್ಷ್ಮಣ್ ಝೂಲಾ ಕನ್ಸ್ಟ್ರಕ್ಷನಲ್ಲಿತ್ತು, ಏನೋ ರಿನೋವೇಷನಲ್ಲಿತ್ತು. ಹಾಂ ಸೊ ಬಿಟ್ಟಿಲ್ಲ. ಹಾಂ ಇಲ್ಲೂ ಹೋಗಿಸಿದ್ದೀನಿ. ಲಕ್ಷ್ಮಣ್ ಝೂಲಾ ಕೂಡ ರಾಮ್ ಝೂಲಾ ಕೂಡ ಎರಡೂ. ಬನ್ನಿ ಗೈಸ್, ಹಿಂಗೆ ಇದು ರಾಮ್ ಝೂಲಾ. ಬನ್ನಿ ಬ್ರೋ, ಲೆಟ್ ಸೆಂಟರ್ ನೋಡೋ ಗುರು ಇಲ್ಲಿ. ನೋಡಿ ಇಲ್ಲಿ ಎಷ್ಟು ದೊಡ್ಡದಾಗಿದೆ ನೋಡಿ ರಾಮ್ ಝೂಲಾ. ಜೈ ಶ್ರೀರಾಮ್. ನೋಡ್ರಪ್ಪ ಸಿಕ್ಕಾಪಟ್ಟೆ ದೊಡ್ಡ ಬ್ರಿಡ್ಜ್ ಗೈಸ್ ಇದು. ಈ ಕಡೆ 450 ಅಡಿ ಇದು, ಆ್ಯಕ್ಚುಲಿ ಉದ್ದ 450 ಅಡಿ ಬ್ರಿಡ್ಜು. ಆ ಕಾರ್ನರಿಂದ ಈ ಕಾರ್ನರ್ಗೆ ಕಟ್ಟಿರೋದು. ಇದು ಕೆಳಗಡೆ ಹರಿತಾ ಇರೋದು ಗಂಗೆ. ಬೆಳಗ್ಗೆ ಬಂದರೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ಲಕ್ಷ್ಮಣ್ ಝೂಲಾ ಅಂತ ಇನ್ನೊಂದು ಜಾಗ ಇದೆ, ಇದರಿಂದ ಒಂದು 3 ಕಿಲೋಮೀಟರು. ಎಲ್ಲ ಥರ ಅಟ್ರಾಕ್ಷನ್ಸು ಇದೆ. ಹಾಂ ಸರಿ ನೋಡಿ ಇಲ್ಲಿ ಕಾಣಿಸ್ತೀಯ ಹಿಂದೆ ನೋಡಿ ಇಲ್ಲಿ ಗೈಸ್. ಹೇಗಿದೆ ಹೇಗಿದೆ ರಾಮ ಝೂಲಾ? ಕಲರ್ಫುಲ್ ಆಗಿದೆ, ವೈಬ್ರೆಂಟ್ ಆಗಿದೆ ನೋಡಿ, ಫುಲ್ ವೈಟ್ ಕಲರ್. ಹೌದು, ಸುಮಾರು ಕಡೆ ಲೈಟ್ ಹಾಕಿಲ್ಲ. ಮೋಸ್ಟ್ಲಿ ಲೈಟ್ ಬರ್ನ್ ಆಗಿರ್ಬೇಕು ನೋಡಿ. ಹೌದು ಅಲ್ವಾ? ಹೌದು, ಲೈಟ್ ಬರ್ನ್ ಆಗಿರ್ಬೇಕು ಮೋಸ್ಟ್ಲಿ. ಬೇರೆ ಪಿಲಿಗ್ರಿಮೇಜ್ ಕಂಪೇರ್ ಮಾಡಿದೆ ಉತ್ತರಾಖಂಡಲ್ಲಿ ಇದು ಸ್ವಲ್ಪ ಅಡ್ವಾನ್ಸ್ಡ್ ಆಗಿದೆ ಅಷ್ಟೇ. ಅಷ್ಟೇ ಗೈಸ್. ನೋಡಿ ಕತ್ಲೆಯಲ್ಲಿ ಅಷ್ಟೊಂದು ಕಾಣಿಸ್ತಿಲ್ಲ, ಲೈಟ್ಗಳು ಬೆಳೆ ಕಮ್ಮಿ ಮಾಡಿಬಿಟ್ಟಿದ್ದಾರೆ. ಲೈಟ್ ಐತೆ ಬ್ರಿಡ್ಜ್. ಹಾಂ ಹೌದು.
ಇಲ್ಲಂತೂ ಜನ ಬರ್ತಾನೆ ಇರ್ತಾರೆ ಗೈಸ್. ನೋಡಿ ಇಲ್ಲಿ ರಾಮ್ಜೂಲ ಎಲ್ಲಿಗುರು ಈಗ ಮಾರ್ಕೆಟಾ ಅದೇ ಇಲ್ಲಿ ತಿನ್ನೋದಕ್ಕೇನು ಕಮ್ಮಿ ಇಲ್ಲ ಗೈಸ್. ಸಖತ್ತಾಗಿ ಸಿಗುತ್ತೆ ನೋಡೋಣ, ನಾವು ಟ್ರೈ ಮಾಡ್ತೀವಿ ಈಗ. ನೋಡಿ ಮಾರ್ಕೆಟ್ ಒಳಗೆ ಬೈದೀವಿ. ನಾರ್ಮಲ್ ಎಲ್ಲ ಪಿಲಿಗ್ರಿಮ್ಸಲ್ಲಿ ಹೆಂಗಿರುತ್ತೋ ಅದೇ ಥರದೆಲ್ಲ ಅಂಗಡಿಗಳು, ಅದು ಇದು ಬಟ್ಟೆ ಅಂಗಡಿಗಳು, ಹ್ಯಾಂಡಿಕ್ರಾಫ್ಟು, ಗಿಫ್ಟ್ ಶಾಪು, ದೇವಸ್ಥಾನ ಮಾಡೆಲ್ಗಳು ಎಲ್ಲ ಇರ್ತವೆ. ಸ್ಫಟಿಕ ಮಾಲೆ ಬೆಳಗ್ಗೆ ಟೈಮ್ ಇರಲ್ಲ, ಎಲ್ಲೋಡಿ ಇಲ್ಲಿದೆ. ಇರಿ ಇರೋ ಮಚ್ಚ ಸ್ಯಾನ್ಸ್ ಕೇಳ್ಕೊಂಡು ಬಿಡ. ಸ್ಫಟಿಕ ಮಾಲ ಹೇ आपके पास दिखाइए. ನಮ್ಮ ಹುಡುಗರು ಸುಮಾರು ಜನ ಸ್ಫಟಿಕ ಮಾಲೆ ಕೇಳ್ತಾಯಿದ್ರು. ಬನ್ನಿ ತೊಗೊಂಡೋಗೋಣ ಇದ್ರೆ ಇಲ್ಲಿ ಇವ್ರ ಹತ್ರ. ये ओरिजिनल है स्फटिका माला? प्रूफ करके देगा आपको. दिखाइए भैया कैसा. ए स्ಯಾಂಡಿ ಬಾರೋ ಇಲ್ಲಿ ನೋಡು. ನೋಡ್ರಪ್ಪ ಸ್ಫಟಿಕ ಮಾಲೆ ಹೆಂಗೆ ಒರಿಜಿನಲ್. ಸಂಜೆ ಇಲ್ಲಿ ನೋಡೋ ಸ್ಫಟಿಕ ಮಾಲೆ ಮಚ್ಚ ಹೆಂಗೆ ಕಂಡು ಹಿಡಿಯೋದು ನೋಡೋ ಇಲ್ಲಿ माले. 2 दाने पकड़ के घिसोगे ना. हाँ स्पार्किंग होता है. देखो दिखाई. ये देखो ना फायर निकल रहा है. ಓಹೋ ಎರಡು ಮಣಿಯೆಲ್ಲ ಹಿಡ್ಕೊಂಡು ನೀನು ಕಲ್ಲು ಇದು ಮಾಡಲ್ವಾ, ಹಿಂಗೆ ಹೊಡೆಯೋದ್ರೆ ಸ್ವಲ್ಪ ಬೆಂಕಿ ಕಿಡಿ ಬರಲ್ವಾ, ಹಂಗೆ ಬರುತ್ತೆ. ಹಂಗೆ ಬಂದರೆ ಇದು ಸ್ಫಟಿಕ ಮಾಲೆ ಅಂತ ಅರ್ಥ. ಡೆಮೋ ತೋರಿಸ್ತಾನಂತ ನೋಡಿದ್ರ ಬ್ರೋ, ಇದು ಎರಡು ಇಟ್ಕೊಂಡು ಗೀಚಿದ್ರೆ ಕಿಡಿ ಬರುತ್ತೆ. ಎಷ್ಟಂತ ಕಿತ್ನಾ हुआ है? 850 का है. 850 ಹೆಂಗಿರೋದು? इसमें डायमंड कटिंग वाला भी आता है. ಡೈಮಂಡ್ ಕಟಿಂಗ್ ವಾಲ भी आता है. ತುಂಬ ಕಾಸ್ಟ್ಲಿ ಆಗೋಯ್ತಲ್ಲ, ಕಾಸ್ಟ್ಲಿ ದುನಿಯಾ. ಏನು ಯೂಸ್ ಸ್ಫಟಿಕ ಮಾಲೆ? ನನ್ನ ಕಸಿನ್ ಕೇಳ್ದ, ನೋಡೋಣ ಇರಿ ಗೈಸ್ ಡೀಲ್ ಮಾಡ್ಬಿಟ್ಟು ಇದು ಮಾಡೋಣ. ನೋಡಿ ಗೈಸ್ ಏನೇನು ತೊಗೊಂಡ್ವಿ ಗೊತ್ತಾ, ಎರಡು ಈ ಥರದ್ದು ಪಂಚಲು ಇದು ಯಾವುದಾದ್ರು ಸ್ಫಟಿಕ ಮಾಲೆ ತೊಗೊಂಡ್ವಿ. ಇದು 800 ರೂಪಾಯಿ ಆಯಿತು. ಅದಾದಮೇಲೆ ನೋಡಿ ಈ ಥರದ್ದೊಂದು ಲಿಂಗ ತೊಗೊಂಡ್ವಿ. ಇದು ಸ್ಟೋನ್ದು ಕೇಂಚ ಸ್ಟೋನೇ ಬೋಲಾ ಮರ್ಗದ ಲಿಂಗ. ಇದನ್ನು ತೊಗೊಂಡ್ವಿ. ಇದೊಂದು 600 ರೂಪಾಯಿ ಬಿತ್ತು. ಇದು ಇಟ್ಟರೆ ಮನೇಲಿ ಒಂಥರ ಏನದು ಲವ್ ಆ್ಯಂಡ್ ಅಫೆಕ್ಷನ್, ಪಾಸಿಟಿವ್ ಎನರ್ಜಿ ಅಂತೆ. ಇದೊಂದು ತೊಗೊಂಡೆ ಅಷ್ಟೇ. ಇದಾದಮೇಲೆ ನೋಡೋಣ ಅಣ್ಣ ಎಷ್ಟಾಗ್ತಾನೆ ಅಂದ್ಬಿಟ್ಟು ಬಾರ್ಗೈನಿಂಗು. ಓಕೆ ಭಯ್ಯ ಬೋಲೋ. ನೋಡಿ ಇಲ್ಲೆಲ್ಲ ಬೇರೆ ಬೇರೆದು ಇದೆ ಗೈಸ್ ಐಟಮ್ಸು. ನೋಡಿ ರುದ್ರಾಕ್ಷಿ ಇದೆ, ಪಂಚಮುಖಿ ರುದ್ರಾಕ್ಷಿ. ಅದಾದಮೇಲೆ सब मिला क्या? 850 की 2 माला हो गई. हाँ 1700. 200 रुपये का शिवलिंग है, एक पंचलोहा वाला, और 400 का एक ब्लू वाला है. थोड़ा देखो हमारे चैनल में डाल देंगे आपको थोड़ा सा. हम फर्स्ट टाइम आ रहे हैं ऋषिकेश को, यूट्यूबर है. हम बाद में आएंगे, सीजन है ना, इसीलिए थोड़ा कम करो. चलो आप एक काम करो, 2100 रुपये कर दो. 21 मने 2100 कम कर दो. मैंने पाया था 50 रुपये सब में कम कर दिया. 4 आइटम लिया ना आपने, 50 सब में 50 में क्या करते हैं, थोड़ा कम. 200 हो गया टोटल. उससे कम नहीं हो पाता ना, बढ़ाने का टाइम है. मैंने आपको वैसे कम रेट बताया. कास्टली दुनिया करो 2000 लास्ट. 2100 दिया, इसमें नहीं हो पाता ना. प्लीज राउंड ऑफ कर दो. ओके ಓಕೆ ಗೈಸ್ 2000 ರೂಪಾಯಿ ಡೀಲ್ ಆಯಿತು. ಜೈ ಆಂಜನೇಯ. ಹೀಗೆ ಸೂಪರ್ ಆಗಿತ್ತಲ್ಲ, ಒಳ್ಳೆ ನೋಡಿ. ಏನೋ ಬ್ರೋ ಅದೇನು ತೊಗೊಳಲ್ವ ನೀವು? ಡಮ್ ಅದರ ಕೊಡಿರಿ. ಬಾರ ಇರಾ. ಸರಿ ಗೈಸ್ ಸಿಗೋಣ ಪ್ಯಾಕ್ ಮಾಡಿಕೊಂಡು. फिर अंडी बने ऋषिकेश बने. आपका दुकान का नाम क्या है? लक्ष्मी नारायण रत्न केंद्र. ಅಡ್ರೆಸ್ ಮಾರ್ಕೆಟ್ ರಾಮ್ಜೂಲೆ ಎದುರುಗಡೆ ರಂಡಿಗೆ ಬನ್ನಿ ಗೈಸ್. ತುಂಬ ಒಳ್ಳೊಳ್ಳೆ ಐಟಮ್ಸ್ ಇಟ್ಟಿದ್ದಾರೆ. ದೇವ್ರದ್ದು ವಿಗ್ರಹ ಐಟಮ್ಸು ಎಲ್ಲ ನೋಡಿ. ರುದ್ರಾಕ್ಷಿ ಸ್ಫಟಿಕ ಮಾಲೆ ನನಗೆ ಎಲ್ಲೂ ಸಿಕ್ಕಿಲ್ಲ, ಇಲ್ಲೇ ಸಿಕ್ಕಿದ್ದು. ಸೂಪರ್ ನೋಡಿ, ಬೇರೆ ಬೇರೆ ಥರ ಸ್ಫಟಿಕ ಮಾಲೆ ಎಲ್ಲ ಇದೆ. ಸರಿ ಇವ್ರಿಗೆ ಈಗ ಪೇಮೆಂಟ್ ಮಾಡ್ಬಿಟ್ಟು ಸಿಗೋಣ ಇರಿ. ನೋಡಿ ಗೈಸ್ ಅಂತೂ ಇಂತೂ ಶಾಪಿಂಗ್ ಎಲ್ಲ ಮುಗೀತು. ಬಟ್ಟೆಗಳು ಸ್ಫಟಿಕ ಮಾಲೆಗಳು ಎಲ್ಲ ತೊಗೊಂಡು
ಈಗ ಸುಮ್ಮನೆ ಇಲ್ಲೊಂದು ರೌಂಡ್ ಶಾಪಿಂಗಿಗೆ ಬಂದ್ವಿ. ಶಾಪಿಂಗ್ ಎಲ್ಲ ಆಯಿತು. ಒಂದು ರೌಂಡು ಲೆಮನ್ ಜ್ಯೂಸ್ ಕುಡಿದ್ಬಿಟ್ಟು ಬೇರೆ ಊಟ ಗೀಟ ಎಲ್ಲ ತೊಗೊಂಡ್ಬಿಟ್ಟು ಊಟ ಎಲ್ಲ ತೊಗೊಂಡು ಪ್ರಾಬ್ಲಿ ರೂಮ್ಗೆ ಹೋಗ್ತೇವೆ. ಯಾಕಂದರೆ ಈ ಟೈಮಲ್ಲಿ ಏನೂ ಓಪನ್ ಆಗಿರೋಲ್ಲ, ತುಂಬ ದಾಹ ಹೋಗ್ಬಿಟ್ಟಿತ್ತು. ಲೆಮನ್ ಜ್ಯೂಸ್ ತೊಗೊಂಡು ನೋಡಿ ಹುಡುಗರೆಲ್ಲ ಎಕ್ಸಾಸ್ಟ್ ಆಗ್ಬಿಟ್ಟಿದ್ದಾರೆ. ಓಕೆ ಜಿ, ಈಗ ಹೋಗೋದೆ. ಈಗ ಸೋಡಾ ಹೊಡೆದ್ಬಿಟ್ಟು ಮುಂದೆ ಹೋಗೋದು. ಸಿಗೋಣ ಇರಿ ಮುಂದೆ.